ಏನು ಅವ್ರಿಗೇನು ಭಯ ಬಂದಿರ್ಬೇಕೇನಾರೆ ಯತ್ನಾಳ್ ಹೊರಗೆ ಹಾಕಿದ್ರು ಆಗಲಿಲ್ಲ ಪಾಪ ಹತಾಶೆ ಆಗಿರ್ಬೇಕು. ಏನು ನೋಡ್ರಿ, ಲೋಕಸಭಾ ಸದಸ್ಯರಿಗೆ ಗೊತ್ತಿದೆ ಕರ್ನಾಟಕ ಸ್ಥಿತಿಗತಿ, ಯಾರು ನಮ್ಮ ಕ್ರಮ ತೊಗೊಂಡ್ರೆ ಏನಾಗ್ತೈತೆ ಅನ್ನೋಂಥದ್ದು ನಮ್ಮ ಹೈಕಮಾಂಡಿಗೆ ಹೇಳ್ಯಾರ. ಯತ್ನಾಳ್ ಹೊರಗೆ ಹಾಕೋದ್ರಿಂದ ಏನಾಗ್ತದೆ, ಇಟ್ಕೊಂಡ್ರೆ ಏನಾಗ್ತದೆ ಅನ್ನೋದು ಅವರೆಲ್ಲ ಅನುಭವಿ ಸಂಸದರು ಅದಾರ ರೀ. 3, 4, 5 ಬಾರಿ ಸಂಸದರಾದವ್ರು ಅದಾರ ಕರ್ನಾಟಕದಲ್ಲಿ. ಲೋಕಸಭೆಯಲ್ಲಿ ಎಲ್ಲ ಲೋಕಸಭೆಯಲ್ಲಿ ಇವತ್ತು ಪ್ರಚಾರ ಮಾಡೀನಿ. ಮಾಡ್ತೀರಾ ಸರ್ ದಾವಣಗೆರೆಯಲ್ಲಿ? ಮಾಡ್ಲಿಕ್ಕೆ ಯಾರು ಬೇಡ ಅಂದರೆ ಮೊನ್ನೆ ಬಗೆಹರಿದಿಲ್ಲ ಅಂತ ಅರ್ಥ. ಯಾವ್ದು ರೀ? ಏನು ಅವ್ರಿಗೇನು ಭಯ ಬಂದಿರ್ಬೇಕೇನಾರೆ ಯತ್ನಾಳ್ ಹೊರಗೆ ಹಾಕಿದ್ರು ಆಗಲಿಲ್ಲ ಪಾಪ ಹತಾಶೆ ಆಗಿರ್ಬೇಕು. ಅದಕ್ಕೆ ಸಭೆ ಮಾಡ್ತಾಯಿದ್ದಾರೆ. ಮಾಡಲಿ, ಎಷ್ಟು ಸಭೆ ಮಾಡ್ತಾರೆ ಒಳ್ಳೇದವ್ರು. ಸರ್, ಈಗ ಮೊನ್ನೆ ಡೆಲ್ಲಿಯಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ಕೊಟ್ಟರು ಸಂಸದರು. ಅವರು ಕೊಟ್ಟಿರೋ ಕಾರಣ ತಮ್ಮ ವೈಯಕ್ತಿಕವಾಗಿ ಯತ್ನಾಳ್ ಅವರಿಗೆ ಅಲ್ಲ ಅಂತ ಸರ್. ಅಂದರೆ ಹೆಂಗಂದರೆ ವಿಜೇಂದ್ರ ಅವ್ರಿಗೆ ಮಾತು ಕೇಳಿ ನಿಮ್ಮನ್ನೇನಾದ್ರು ಹೊರಗೆ ಹಾಕಿದರೆ ವಿಜೇಂದ್ರ ಏಕಪಕ್ಷವಾಗಿ ನಾಯಕರಾಗ್ತಾರೆ, ಅವಾಗ ನಮ್ಮದು ಕೆಲಸ ನಡೆಯಲ್ಲ ಅನ್ನೋದು ಅವ್ರದ್ದು ಅಂತ. ಅಂದರೆ ಹಿಂದೆ ಸಚಿವ ಸ್ಥಾನ ಸಿಕ್ಕಾಗ ಯತ್ನಾಳ್ ಪರವಾಗಿ ಬರಲಿಲ್ಲ, ಬೇರೆ ಸ್ಥಾನದಲ್ಲಿ ಬರಲಿಲ್ಲ, ಈಗ ಬಂದರು ಅಂತಂದರೆ ಅದರ ಅರ್ಥ ಹಾಗೆ ಅಂತ ವಿಶ್ಲೇಷಣೆ. ಏನು ನೋಡ್ರಿ, ಲೋಕಸಭಾ ಸದಸ್ಯರಿಗೆ ಗೊತ್ತಿದೆ ಕರ್ನಾಟಕ ಸ್ಥಿತಿಗತಿ, ಯಾರು ನಮ್ಮ ಕ್ರಮ ತೊಗೊಂಡ್ರೆ ಏನಾಗ್ತೈತೆ ಅನ್ನೋಂಥದ್ದು ನಮ್ಮ ಹೈಕಮಾಂಡಿಗೆ ಹೇಳ್ಯಾರ. ಯತ್ನಾಳ್ ಹೊರಗೆ ಹಾಕೋದ್ರಿಂದ ಏನಾಗ್ತದೆ, ಇಟ್ಕೊಂಡ್ರೆ ಏನಾಗ್ತದೆ ಅನ್ನೋದು ಅವರೆಲ್ಲ ಅನುಭವಿ ಸಂಸದರು ಅದಾರ ರೀ. 3, 4, 5 ಬಾರಿ ಸಂಸದರಾದವ್ರು ಅದಾರ ಕರ್ನಾಟಕದಲ್ಲಿ. ಲೋಕಸಭೆಯಲ್ಲಿ ಎಲ್ಲ ಲೋಕಸಭೆಯಲ್ಲಿ ಇವತ್ತು ಪ್ರಚಾರ ಮಾಡೀನಿ, ವಿಧಾನಸಭೆಯಲ್ಲಿ ಪ್ರಚಾರ ಮಾಡೀನಿ. ಮತ್ತು ಅವ್ರಿಗೆ ಗುರ್ತದೆ ಯತ್ನಾಳವರು ಈ ಬಗ್ಗೆ ಜನರ ಪ್ರೀತಿ ಐತಿ. ಆ ದೃಷ್ಟಿಯಿಂದ ಲೋಕಸಭಾ ಸದಸ್ಯರು ನನ್ನ ಮ್ಯಾಗೂ ವಿಶೇಷ ಪ್ರೀತಿ ಐತಿ. ಅದಕ್ಕೆ ಅವರು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು. ಏನು ಬರ್ದಾರೆ ಪತ್ರ, CBI ಕೊಡೋದು ಬರ್ದಾರೆ. CBI ಅಂದರೆ CBI ED ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತದೆ, ಅವರೇ ಬಬ್ಬಿ ಹಾಕ್ತಾರೆ. ಮತ್ತು ಈಗ ಒಮ್ಮಿಂದೊಮ್ಮೆ ಇವರು ಇದನ್ನು CBI ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬರ್ತಾರೆ ಒಬ್ಬರು ಮುಖ್ಯಮಂತ್ರಿಗೆ ತಮ್ಮ ಅಧಿಕಾರ ಇದೆಯಲ್ಲ, ಅವರೇ CBI ಬರೀಲಿ, ಕ್ಯಾಬಿನೆಟ್ನಾಗ ನಿರ್ಣಯ ಮಾಡಲಿ. ಇದು 150 ಕೋಟಿ ರೂಪಾಯಿದ್ದು ಹಗರಣ ಹಿಂಗಾಗ್ಯದ, ಅದಕ್ಕೆ CBI ಕೊಡ್ಬೇಕಂತ ಇವ್ರ ರಿಕಮೆಂಡೇಷನ್ ಆದ್ರೂ CBIದವ್ರು ಬರ್ತಾರೆ. ರಾಜ್ಯಪಾಲರಿಗಾರೆ ಬರೀರಿ. ನೀವು ಪ್ರಧಾನಮಂತ್ರಿಗಳು ಬರ್ದಿರ ಅಂದ್ರೆ ಉದ್ದೇಶ ನೀವು CBI ಕೊಡಿಸ್ಬೇಕತ್ತಿಲ್ಲ. CBI ಮ್ಯಾಗೆ ನಿಮ್ದು ವಿಶ್ವಾಸ ಇಲ್ಲ, ED ಮ್ಯಾಗೆ ವಿಶ್ವಾಸ ಇಲ್ಲ. ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನೀವು ಅಪವಾದ ಮಾಡ್ತೀರಿ. ನಿಮ್ಮ ರಾಹುಲ್ ಗಾಂಧಿ ಅಪವಾದ ಮಾಡ್ತಾನೆ, ಮೊನ್ನೆ ಆರಿಸಿ ಬಂದಂಥ ಪ್ರಿಯಾಂಕಾ ವಾಡ್ರಾ ಅಪವಾದ ಮಾಡ್ತಾರೆ, ನಮ್ಮ ಖರ್ಗೆ ಸಾಹೇಬರು ಆಪಾದನೆ ಮಾಡ್ತಾರೆ, ಸಿದ್ದರಾಮಯ್ಯ ಆಪಾದನೆ ಮಾಡ್ತಾರೆ, ಗೃಹ ಮಂತ್ರಿ ಸಹಿತ ಆಪಾದನೆ ಮಾಡ್ತಾರೆ. ಮತ್ತು ನೀವು CBI ಅಂದ್ರೆ CBI ವಿಶ್ವಾಸ ರೈತ ಅಂದಂಗೆ ಆಯ್ತಲ್ಲ. ಹಿಡಿದು CBIನ BJP ಕೈಗೊಂಬೈತಿದ್ರಿ. ಅಂದ್ರೆ ಇವರಿಗೆ 150 ಕೋಟಿದು ಏನು ದಾಖಲೆ ಅದಾವು CBI ಕೊಡಲಿ, ತನಿಖೆ ಮಾಡಿ, ನಾವೇನು ಬ್ಯಾಡ ಅನ್ನೋದಿಲ್ಲ. ನೀವು ಏನೇನು ಭ್ರಷ್ಟಾಚಾರ ಮಾಡ್ಯಾರತ್ತ ನಿಮ್ಮ ತಲೆಯಾಗ ಐತಿ BJPಯವರು, ಅಲ್ಲೆಲ್ಲ ತನಿಖೆ ಕೊಡಿ. 40% ಅಂದ್ರೆ ಎಲ್ಲಿ ಹೋಯ್ತದ 40% ಕಮಿಷನು? ನಿಮ್ಮದು 90% ಆಗೈತಲ್ಲ. ಇನ್ನೂ ಒಂದು ದೊಡ್ಡ ಹಗರಣ ಇದೆ, ಕಸ ವಿಲೇವಾರಿ ಬೆಂಗಳೂರು, ಸಾವಿರಾರು ಕೋಟಿ ರೂಪಾಯಿದು ಇದೆ. ಅವೆಲ್ಲ ದಾಖಲೆಗಳನ್ನು ನಮ್ಮ ಇನ್ನೊಂದು ವಾರ ತಡೀರಿದ್ದು ಸದನ ಮುಗಿಲಿ. ಆ ದೊಡ್ಡ ಹಗರಣ ಇದೆ, ಅದೊಂದು 30,000 ಕೋಟಿ ರೂಪಾಯಿ ಹಗರಣ ಇದೆ. ಉತ್ತರ ಕರ್ನಾಟಕದ ಸಮಸ್ಯೆ ನಾಳೆ ಸ್ಟಾರ್ಟ್ ಇದೆ. ನಾಳೆ ಸೋಮವಾರ ಮೊದಲು ಹೊಸ ಶಾಸಕರೇನ ಮೊದಲು ಬಾರಿಗೆ ಆರಿಸಿ ಬಂದಾರಲ್ಲ, ನಾಳೆ ಮಾತಾಡ್ತಾರೆ. ನಾವೆಲ್ಲ ಹಿರಿಯ ಶಾಸಕರು ಮಂಗಳವಾರ ಬುಧವಾರ ಮಾತಾಡ್ತೀವಿ. ಸರ್, ಈಗ ಮೀಸಲಾತಿ ಹೋರಾಟ ಕೇಳಿದಕ್ಕೆ ಅಹಿಂದ ಮುಖಂಡರು ಆಕ್ರೋಶ ವ್ಯಕ್ತಪಡ್ತಾರೆ ಸ್ವಾಮಿಗಳು. ನೋಡಿ, ನಾ ಹೇಳೆ, ನಾವು 2A ಕೇಳೇ ಇಲ್ಲ. 2Aದು ಪ್ರಸ್ತಾವನೆ ಯಾರು ಮಾಡಿದವರು? ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಶಾಸಕ, ಈಗ ಹಾಲಿ ಶಾಸಕ ಆಗ್ಯಾನ. ನಾವು ಮೊದಲು ಹೇಳಿದ್ವಿ 2Aದಾಗ ನಾವು ಹೋಗೋದಿಲ್ಲ, ಬೇಡ. ಯಾಕಂದ್ರೆ ಅಲ್ಲಿ 104 ಸಮುದಾಯ ಅದಾವು, ಅವರ ಹಕ್ಕನ್ನು ಕಸ್ಕೋಲಿಕ್ಕೆ ನಮ್ಗೆ ತಯಾರಿಲ್ಲ. ಅದಕ್ಕೇ ನಮ್ಮ BJP ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ನಡ್ಡಾ ಅವರು, ವಿಶೇಷವಾಗಿ ನಮ್ಮ ಇವರು ಶೋಭಾ ಕರಂದ್ಲಾಜೆ, ಇವು ನಾವು ಬೊಮ್ಮಾಯಿ ಅವರು ಸೂತ್ರ ಕಂಡು ಹಿಡಿದೀವಿ. ಏನಪ್ಪ ಅಂದ್ರೆ ಇವರೇನಪ್ಪ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಮೀಸಲಾತಿಗಳು. ಆ ಪುಣ್ಯಾತ್ಮರು 4% ಮುಸ್ಲಿಮರಿಗೇನು ಮೀಸಲಾತಿ ಕೊಟ್ಟರೆ ಅದೇ ಸಂವಿಧಾನ ವಿರೋಧಿ. ಹಿಂದೂಗಳ ಒಳಗಿರುವಂಥ ಜಾತಿಗಳಿಗೆ ಯಾವುದೇ ರೀತಿಯ ಸಂವಿಧಾನ ಅಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಕೀಲರಿಗೆ ಗೊತ್ತಿಲ್ಲ ಸಂವಿಧಾನ ಅಂದ್ರೇನು. ನೀವು 4% ಹೆಂಗೆ ಮುಸ್ಲಿಮ್ರಿಗೆ ಕೊಟ್ರಪ್ಪ?
ಅದೇ ಈಗಾಗಲೇ ಹೈಕೋರ್ಟ್ ಆಂಧ್ರದಾಗ ಅದು ಅಸಂವಿಧಾನಿಕತ್ತಾಗೈತಿ, ಪಶ್ಚಿಮ ಬಂಗಾಳದ ಹೈಕೋರ್ಟ್ನಾಗ ಅಸಂವಿಧಾನಿಕತ್ತಾಗೈತಿ, ಸುಪ್ರೀಂ ಕೋರ್ಟ್ನಾಗ ಮೊನ್ನೆ ಜಸ್ಟಿಸ್ ಗವಾಯಿ ಅವರ ಪೀಠ ಭಾಳ ಸ್ಪಷ್ಟವಾಗಿ ಹೇಳ್ಯದ ಪಶ್ಚಿಮ ಬಂಗಾಳ ವರ್ಸಸ್ ಇದು ಏನು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಇದರಲ್ಲಿ ಕೇಸ್ನಲ್ಲಿ ಹೇಳ್ತಾರೆ ಮುಸ್ಲಿಮರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ, ನೀವು ಹೆಂಗೆ ಕೊಟ್ಟರೆ ತರಾಟೆ ತೊಗೊಂಡಾರ. ಅದಕ್ಕಿದು 4% ಅಂತೂ ರದ್ದು ಮಾಡಲೇಬೇಕು. ನಾವು ಒಕ್ಕಲಿಗರು ಅವರೆಲ್ಲ ಕಮ್ಯುನಿಟಿ ಕೂಡಿ ದೇವೇಗೌಡರಿದ್ದಾಗ ಅವ್ರಿಗೆ 4% ಕೊಟ್ಟಾರ. ಅಲ್ಲಿದಿಂದ ನಮ್ಮ ಲಿಂಗಾಯತೊಳಗೇನಿತ್ತು 3B ಇತ್ತು. 3B ಒಳಗೆ ಏನಾಗಿತ್ತು, ಕೆಲವೊಂದು 2Aದಾಗೂ ಇದ್ದರು, 3Bದಾಗ ಅಂದ್ರೆ ಲಾಭ ಎಲ್ಲ ಕಡೆ ತೊಗೋತೀವಿ ಜನರಲ್ದಾಗ. ಅದಕ್ಕೆ ನಾವೇನು ಮಾಡಿದ್ರು ಮೋದಿಯವರು ಮತ್ತು ಅಮಿತ್ ಶಾ ಅವರು ಕೂಡಿ ಆ 4% ಏನು ಮುಸ್ಲಿಂ ಕೋರ್ಟ್ ರಿಸರ್ವೇಷನ್ ತೆಗೆದು ಹಾಕಿ ಒಕ್ಕಲಿಗರ ಇಡೀ ಎಲ್ಲ ಸಮುದಾಯಗಳಿಗೆ 6% ಮಾಡಿದ್ರು. ನಮ್ಗೆ ಲಿಂಗಾಯತರು, ವೀರಶೈವ ಲಿಂಗಾಯತರು, ಮರಾಠರು, ಜೈನರು, ಅಲ್ಲಿಂದ ಕುರುಬ, ಅಲ್ಲಿಂದ ವೈಷ್ಣವರು, ಕ್ರಿಶ್ಚಿಯನ್ರು ಕೂಡಿ ನಮಗೆ 7% ಕೊಟ್ಟಾರೆ. 2Cದಾಗ ಇವರೆಲ್ಲ ಒಕ್ಕಲಿಗರೊಳಗೆ ಎಷ್ಟು ಜಾತಿ ಅದಾವೆ ಅವೆಲ್ಲ ಕೂಡಿ 67 ಆಗ್ತಾವೆ. ಅದು ನಾವು 2Aನೇ ಬೇಡಿಲ್ಲ, ಯಾರ ಕೈ ಕಾಲ ಕಡಿದ ಅವಶ್ಯಕತೆ ಇಲ್ಲ. ನಾವು ನಿರ್ಣಯ ಮೊನ್ನೆ ವಿಧಾನಸಭೆದಾಗ ಹೇಳೀನಿ, ನಾವು 2Aದಾಗ ಬೇಡಿಲ್ಲ, ನಮ್ಮ 2Aದಾಗ ಬೇಡ. 104 ಮಂದಿ ಸಮುದಾಯದವ್ರಿಗೆ ನಾವು ಅನ್ಯಾಯ ಮಾಡ್ಲಿಕ್ಕೆ ತಯಾರಿಲ್ಲ, ಅವ್ರ ಕಿಸೆದಾಗ ನಾವು ಕೈ ಹಾಕ್ಲಿಕ್ಕೆ ತಯಾರಿಲ್ಲ. ನಮ್ಮದೇ ಒಂದು ಬಕೆಟ್ ಬೇರೆ ಐತಿ, ಅದ್ರಾಗ 7% ಐತಿ. ಅದು ಬರೀ ಪಂಚಮಸಾಲ ಲಿಂಗಾಯತರದ್ದಿಲ್ಲ, ಮರಾಠರದಾರ, ಜೈನರದಾರ, ಕ್ರಿಶ್ಚಿಯನ್ರದಾರ, ವೈಷ್ಣವರದಾರ, ಕುರುಬ ಅಂತ ಹೇಳಿ ಅವರು ಅದಾರ ನಮ್ದ್ರಾಗ. ಆದರೂ ನಾವು ಅದಕ್ಕೇನು ತಕರಾರು ಮಾಡಿಲ್ಲ, ಇರಲಿಪ್ಪ 7%ನಾಗ ನಾವೆಲ್ಲ ಹಂಚ್ಕೊಂಡು ತಿಂತೀವಿ ಅಂತೇಳಿ. ಈ ಕೈ ಕಲ್ಲದು ಕಾಲು ಹಿಡಿದು ಎಲ್ಲ ಸಿದ್ದರಾಮಯ್ಯನವ್ರು ಇಂಥ ಹೇಳಿಕೆಗಳನ್ನು ಪ್ರಚೋದಿಸೋದು ಸರಿಯಲ್ಲ. ಸಿದ್ದರಾಮಯ್ಯನವರು ಕೊಡೋದಿಲ್ಲಲ್ಲ, ಬಿಟ್ಬಿಟ್ಟು ನಾವು ಇನ್ಮ್ಯಾಗ ಸಿದ್ದರಾಮಯ್ಯ ಬಳಿ ಹೋಗೋದೇ ಇಲ್ಲ. ಮೀಸಲಾತಿ ಬೇಡಕ್ಕೆ ಸಿದ್ದರಾಮಯ್ಯ ಬಳಿ ಹೋಗೋದು. ನಾವು ಸುಪ್ರೀಂ ಕೋರ್ಟ್ನಾಗ ಈಗಾಗಲೇ ಮುಸ್ಲಿಂ ರಿಸರ್ವೇಷನ್ದು ಚರ್ಚೆ ನಡೆದದ. ಆ ಮುಸ್ಲಿಂ ರಿಸರ್ವೇಷನ್ ರದ್ದಾಯ್ತಂದ್ರೆ ಆಟೋಮೆಟಿಕ್ಲಿ ನಮ್ಮದು 2CD ಬರ್ತದೆ. ನಾವು ಯಾವ ಕಾಲಕ್ಕೂ ಸುಮ್ಮನೆ ಗುರುಗಳಿಗೆ ಅದು ಬೈದು ಬೇಡ. ಯಾವ ಕಾಲಕ್ಕೂ 2A ಇದಾಗ ನಾವು ಹೋಗೋದಿಲ್ಲ. ಅದನ್ನು ಬೆಂಕಿ ಹಚ್ಚದವ್ರಿಗೆ ಕಾಂಗ್ರೆಸ್ಸಿಗರು. ಅಲ್ಲೊಬ್ಬ ಮಾಜಿ ಶಾಸಕ ಈಗೇನು ಮಾತಾಡಕತ್ತಾನ ವಿಧಾನಸಭೆ ಒಳಗೆ, ಇವನೇ ನಮ್ಮ ಸರ್ಕಾರ ಬಂದ್ರೆ 15 ಮಿನಿಟ್ನಾಗ 2A ಕೊಡ್ತಾನೆ. ಇನ್ನೂ ಭಾಳ ದೊಡ್ಡ ಆಶ್ವಾಸನೆ ಕೊಟ್ಟಾನ. ಆ 15% ಪೂರ್ತಿ ಪಂಚಮಸಾಲ ಕೊಡ್ತಾನೆ. ಹೆಂಗೆ ಕೊಡ್ತಾನೆ ರೀ? ಏನಾರು ಬೇಕಲ್ಲ ಸ್ವಲ್ಪ. ಹಾಂ, ಹೀಗೆಲ್ಲ ಅವ್ರನ್ನೇ ಮೊದಲು ಜೈಲಿಗೆ ಹಾಕತ್ತ ಹೇಳ್ತೇನೆ ನಾನು. ಸ್ವಲ್ಪ ಯಾರಿಗೆ ಸಿದ್ದರಾಮಯ್ಯವ್ರಿಗೆ, ನಿಮ್ಮ ಪಾರ್ಟಿಯವ್ರು ಲಕ್ಷ್ಮೀ ಹೆಬ್ಬಾಳ್ಕರು ಇವರೆಲ್ಲ ಹಿಂದಿನ ಕ್ಲಿಪ್ಪಿಂಗ್ ತೆಗೆದು ನೋಡಿರಿ.